आज हम सब इधर तलवाड़े हॉस्पिटल में ब्रेस्ट फीडिंग वीक बोल के जो पूरे दुनिया में आचरण किया जाता है उसका ये प्रोग्राम करने के लिए आए हैं। ಇದು ಮಾಡೋದು ಉದ್ದೇಶ ಏನಂದರೆ ಈ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ತಾಯಿ ಹಾಲು ಬಗ್ಗೆ ತಾಯಿ ಹಾಲು ಕುಡಿಸೋದು ಎಷ್ಟು ಮುಖ್ಯ ಅಂತ ಜನರಲ್ಲಿ ಒಂದೊಂದು ಒಬ್ಬರಿಂದ 10 ಜನರಿಗೆ 10 ಜನರಿಂದ 100 ಜನರಿಗೆ ಇದು ತಿಳುವಳಿಕೆ ಇರಲಿ ಅಂತ। एक्चुअली ಮೊದಲು ಇದು ಏನು ಹೇಳೋದು ಬೇಕಾಗಿರಲಿಲ್ಲ। पहले तो सबको मालूम था, सो जैसा जैसा मॉडर्न एज आ गया, बच्चे पढ़ने लगे, जॉब को जाने लगे, तो ये इशू राइज होने लगा कि माँ जॉब को जा रही, दूध नहीं पिला रही, और नए नए फॉरेन वेस्टर्न कल्चर जो आ गया तो माँ बच्चे का दूध पिलाने का वगैरह कम होके ये रिसेंट ईयर्स में प्रॉब्लम चालू हो गया। तो सब स्टडी करने के बाद कि हम सब इसको प्रमोट करना चाहिए। जो जो रॉन्ग थिंकिंग आए है, जो जो गलत फहमी फैली है, वो दूर करने के लिए साल में एक बार हम इसका करेक्ट नॉलेज अगर नॉर्मल लोगों को दे दिए तो वो नॉलेज प्रोपेगेट होते जाता है। कुछ कुछ गलत फहमियाँ दूर हो जाए, नहीं तो गलत फहमी अंधश्रद्धा रूढ़ी ऐसा जाके वो बाद में वो परमानेंट होने से पहले ही हम उसको रुका के जो ये करने के लिए ये प्रोग्राम अरेंज करते हैं। सो सभी को मालूम है ब्रेस्ट फीडिंग बोले तो अमृत बोलते हैं। तो ತಾಯಿ ಹಾಲು ಅಂದ್ರೆ ಅಮೃತ ಅಂತ ಎಲ್ಲರೂ ನಮ್ಮ ಪೂರ್ವಜರು ಹೇಳಿದ್ದಾರೆ। ಸೊ ತಾಯಿ ಹಾಲದಲ್ಲಿ ಮಕ್ಕಳಿಗೆ ಎಲ್ಲ ಏನೇನು ಬೇಕು, ಮಕ್ಕಳಿಗೆ ಎಲ್ಲ ಯಾವ ವಿಟಮಿನ್ಸ್ ಎಷ್ಟು ಪ್ರಮಾಣದಲ್ಲಿ ಬೇಕು, ಯಾವ ಶುಗರ್ ಎಷ್ಟು ಪ್ರಮಾಣದಲ್ಲಿ ಬೇಕು, ಯಾವ ಎನರ್ಜಿ ಬೇಕು ಎಲ್ಲ ಇರುತ್ತೆ। ಅದಕ್ಕೆ ತಾಯಿ ಹಾಲು ಮಕ್ಕಳಿಗೆ ಅಮೃತ ಅಂತಾರೆ। ಮತ್ತು ಅದರಲ್ಲಿ ಇನ್ನೊಂದು ಫಾಯ್ದೆ ಅಂದರೆ ತಾಯಿಲಿಂದ ಮಕ್ಕಳಿಗೆ ಆ್ಯಂಟಿಬಾಡೀಸ್ ಬರ್ತಾವೆ, ಸುಮಾರು ಡಿಸೀಸ್ಗಳು ಇರ್ತಾವೆ। ಒಂದು ವೇಳೆ ಅದು ತಾಯಿಗೆ ಬಂದರೆ ಅದು ಏನು ಆ್ಯಂಟಿಬಾಡಿ ಇರ್ತದೆ ಅದು ತಾಯಿ ತಂದ ಹಾಲಲ್ಲಿ ಮಕ್ಕಳಿಗೆ ಸಪ್ಲೈ ಮಾಡ್ತಾಳೆ, ಅದರಿಂದ ಆ ಡಿಸೀಸ್ಗಳು ಮಕ್ಕಳಿಗೆ ಅಟ್ಯಾಕ್ ಆಗಲ್ಲ। ಅಟ್ಲೀಸ್ಟ್ ತಾಯಿ ಆ್ಯಂಟಿಬಾಡಿ ಅವ್ನ ಶರೀರದಾಗ ಇರಸ್ತಾನ ಅಂತೇಳಿ ಅವನಿಗೆ ಬ್ರಹ್ಮಾಸ್ತ್ರ ಇದ್ದಂಗೆ ಇರ್ತದೆ। ನಿನ್ನೆನೆ ಒಂದು ಒಪಿಡಿನಾಗ ಒಂದು ತಾಯಿ ಬಂದಿದ್ದಳು, 3 ತಿಂಗಳು ಕೂಸು, ಮತ್ತು ನನ್ನ 3 ವರ್ಷ ಮಗನಿಗೆ ಚಿಕನ್ ಪಾಕ್ಸ್ ಬಂದಿದೆ ಮತ್ತು ಇದು ಬರುತ್ತಾ ಅಂತ ನಾ ಕೇಳಿದೆ, ನಿಮಗೆ ಮೊದಲು ಬಂದಿತ್ತು? ಹಾಂ ನಮಗೆ ಮೊದಲು ಬಂದಿತ್ತು ಅಂದರು 100% ಕೂಸಿಗೆ ಬರಲ್ಲ ಅಂತ। 100% ಬರಲ್ಲ ಅಂದಷ್ಟು ಕಾನ್ಫಿಡೆನ್ಸ್ ಆ ತಾಯಿ ಹಾಲಲ್ಲಿದೆ ಅಂದ್ರೆ ಆ ತಾಯಿಲಿಂದ ಆ್ಯಂಟಿಬಾಡಿಗೆ ಕೂಸಿಗೆ ಸಪ್ಲೈ ಆಗಿರ್ತದೆ। 6 ತಿಂಗಳು ತನಕ ಆ ಕೂಸಿಗೆ ಚಿಕನ್ ಪಾಕ್ಸ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ, ಒಬ್ಬರು ಬರೋದಿಲ್ಲ ಅಂದ್ರೆ ಬರೋದಿಲ್ಲ, ಯಾಕಂದ್ರೆ ಅಷ್ಟೊಂದು ಪವರ್ಫುಲ್ ಇರುತ್ತೆ। ಅದೇ ಥರ ನಾವು ಬೇರೆ ಯಾವ ಡಿಸೀಸಿಗೆ ಬರೋದಿಲ್ಲ ಅಂತ ಹೇಳೋಕ್ಕೆ ನಮ್ಗೆ ಬಾಯಿನೇ ತಿರಲ್ಲ, ಏನೋ ಆಗ್ಬೋದು ಅಂತೀವಿ। ಇಷ್ಟು ಕಾನ್ಫಿಡೆನ್ಸ್ ಹೇಳ್ತೀವಿ ಅಂದ್ರೆ ಅಷ್ಟು ಅದು ಇದು ಇರುತ್ತದೆ। ಸೊ ಭಾಳಷ್ಟು ಈಗ ಮೇಡಮ್ ಎಲ್ಲ ಹೇಳಿದ್ದಾರೆ ತಾಯಿಗೆ ಅಡ್ವಾಂಟೇಜಸ್ ಎಷ್ಟು ಅಂದ್ರೆ ತಾಯಿಗೆ ಎಷ್ಟು ಹೆಲ್ಪ್ ಆಗುತ್ತೆ, ಕೂಸಿಗೆ ಎಷ್ಟು ಹೆಲ್ಪ್ ಆಗುತ್ತೆ। ಸೊ ಇದರಲ್ಲಿ ತಾಯಿ ಒಬ್ಬರಿಗೆ ಗೊತ್ತಿದ್ರು ಫಾಯ್ದೆ ಇಲ್ಲ, ಅಜ್ಜಿಗಳು ನಾವು ಆಜು ಬಾಜು ಮನೇಲಿ ಇರೋರು ಎಲ್ಲ ಅದೇ ಆಕೆಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಇರ್ತದೆ। ಅಂದ್ರೆ ಸ್ಪೆಷಲಿ ಮೊದಲು ಬಾಳಂತನೇ ಆಗ್ಯವರಿಗೆ ಹಾಲು ನಂಗೆ ಕುಡಿಸ್ಲಾಕ ಬರೋಲ್ಲ, ನಂಗೆ ಹಾಲಿಲ್ಲ, ಆ ಟೈಮಲ್ಲಿ ನಾವು ಮಂದಿ ಎಲ್ಲ ಸ್ವಲ್ಪ ಆಕೆ ಕಾನ್ಫಿಡೆನ್ಸ್ ಕೊಡಬೇಕು, ಆಕೆಗೆ ಹೆಲ್ಪ್ ಮಾಡಬೇಕು। ಇಲ್ಲಮ್ಮ ತಾಯಿ ದೇವರು ಕೂಸು ಕೊಟ್ಟಾನಂದ್ರೆ ಹಾಲನ್ನ ಕೊಟ್ಟಿರ್ತಾನೆ, ನೀ ಕಾನ್ಫಿಡೆಂಟ್ ಆಗಿರುವಂಥ ಆಕೆಗೆಲ್ಲ ನ್ಯೂಟ್ರಿಷನ್ ಸುಮ್ಮನೆ ಪಥ್ಯ ಮಾಡೋದು ಇದು ಮಾಡಬಾರ್ದು। ಆಕೆಗೆ ಒಳ್ಳೆ ಊಟ ಕೊಟ್ಟರೆ ಡೆಫಿನೆಟಾಗಿ ಹಾಲು ಬರ್ತದೆ। ನಾವೆಲ್ಲ ಆಕೆಗೆ ಸಹಕರಿಸಿ ಆದಷ್ಟು ಮಟ್ಟಿಗೆ ಹಾಲು ಕುಡಿಸ್ಲಾಕ ಮತ್ತು ಕೆಲವು ಟೈಮ್ ಅದು ನಿಪ್ಪಲ್ಸ್ ಅದು ಒಳಗಿರ್ತವೆ, ಆ ಟೈಮ್ನಾಗ ಡಾಕ್ಟರ್ ಹೆಲ್ಪ್ ತೊಗೊಂಡು ನಿಪ್ಪಲ್ ಅದು ಹೊರಗೆ ತೆಗೆದು ತಾಯಿ ಹಾಲು ಕುಡಿಸ್ಲಿಕ್ಕೆ ಹೆಲ್ಪ್ ಮಾಡಬೇಕು। ಅಂದ್ರೆ ಇದು ಒಂದು ಸಾರ್ವಜನಿಕ ಒಂದು ಮಂದಿ ಜವಾಬ್ದಾರಿ। ತಾಯಿ ನಿನ್ನ ಕೂಸು ನೀ ಏನಾರ ಮಾಡಂತ ಆಕಿನ ಒಬ್ಬನ ಮೇಲೆ ಬಿಟ್ಟರೆ ಆಗಲ್ಲ, ಈ ಡಾಕ್ಟರ್ ಜವಾಬ್ದಾರಿ, ಮಂದಿ ಜವಾಬ್ದಾರಿ, ನಮ್ಮ ಎಲ್ಲರ ಜವಾಬ್ದಾರಿ ಇದೆ ಇದು। ಮತ್ತು ಒಬ್ಬರಿಂದ ಒಬ್ಬರಿಗೆ ಎಲ್ಲ ತಿಳುವಳಿಕೆ ಆಗಲಿ। 6 ತಿಂಗಳು ತನಕ ತಾಯಿ ಹಾಲು ಭಾಳಷ್ಟು ತಾಯಿ ಹಾಲು ಬಿಟ್ಟರೆ ಬೇರೆ ಏನು ಬೇಕಾಗಲ್ಲ। 6 ತಿಂಗಳು ಆದ ನಂತರ ಮೇಲಿಂದ ಸ್ವಲ್ಪ ನಾವು ಸ್ಟಾರ್ಟ್ ಮಾಡ್ತೇವೆ। ಸೊ ಇದು ಒಂದು ನಿಮಗೆ ನಮ್ಮ ತಾಯಿ ಹಾಲು ಅಮೃತ ಅದ, ಮತ್ತು ನಾವು ಕುಡಿಸ್ಬೇಕು ಮತ್ತು ಬೇರೆಯವ್ರಿಗೆ ಕುಡಿಸ್ಲಾಕ ಪ್ರೋತ್ಸಾಹ ಮಾಡಬೇಕು। ಮತ್ತು ಸಮಾಜದಲ್ಲಿ ಯಾವುದೋ ಮೂಢನಂಬಿಕೆನೇ ಹೆಚ್ಚಿಗೆ ಆಗ್ಲಾಕ ಬಿಡಬಾರ್ದು ಅಂತ ಒಂದು ಇದು ಮೆಸೇಜ್ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಇದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದೆವು। ತಾವೆಲ್ಲ ಬಂದಿದ್ದೀರಿ ನಮ್ಮ ರೋಟ್ರಿ ಕ್ಲಬ್। ಈಗ ಎಮರ್ಜೆನ್ಸಿ ಈಗ ಕೂಸು ಡೆಲಿವರಿ ಆಯಿತು, ಕೂಸು ಬೇರೆ ಕಡೆ ಇಡೋದು ಅವಶ್ಯಕತೆ ಬಂತು,
ಇಲ್ಲ ಅವರಿಗೆ ತಾಯಿ ಹಾಲು ಎಕ್ಸ್ಪ್ರೆಸ್ ಮಾಡಿ ಕುಡಿಸ್ಬೋದು. ಆ ತಾಯಿ ಹಾಲು ಮತ್ತು ಈಗ ಜಾಬ್ನಾಗ ಯಾರು ಹೋಗ್ತಾ ಇರ್ತಾರೆ, ತಾಯಿ ಹಾಲು ಎಕ್ಸ್ಪ್ರೆಸ್ ಮಾಡಿದ್ಮೇಲೆ ಅದು ಗರಂ ಮಾಡಲ್ದೇ 6 ತಾಸು ಆರಾಮಾಗಿ ರೂಮ್ ಟೆಂಪ್ರೇಚರ್ ಮೇಲೆ ಇರ್ತದೆ. 6 ತಾಸು ನಾವು ಬೆಳಗ್ಗೆ 9ಕ್ಕೆ ಜಾಬ್ ಹೋಗಬೇಕಾದ್ರೆ ನೀವು ಹಾಲು ತೆಗೆದು ಇಟ್ಟು ಹೋದರೂ 6 ತಾಸು ತನಕ ಆರಾಮಾಗಿ ಅದು ಹಾಲು ಕುಡಿಸ್ಬೋದು. ಸೊ ನಾವು ತಾಯಿ ಹಾಲು ಯಾರಿಗೆ ಎಕ್ಸ್ಪ್ರೆಸ್ ಮಾಡಿ ಯಾರಿಗೆ ಡೈರೆಕ್ಟ್ ಕುಡಿಸ್ಲಿಕ್ಕಾಗಲ್ಲ, ಯಾವ ಕೆಲವು ಟೈಮ್ ಹುಣ್ಣಿಗಿನ್ನ ಆದರೆ ಡೈರೆಕ್ಟ್ ಕುಡ್ಸೋಕ್ಕಾಗಲ್ಲ, ಅವಾಗ ಎಕ್ಸ್ಪ್ರೆಸ್ ಮಾಡಿ ಕುಡಿಸ್ಬೇಕು. ಮತ್ತು ಇನ್ನೊಂದು ಹೇಳಿದ್ದಾರೆ ಮೇಡಮ್, ನಿಮ್ಮ ಉರಿ ಕೆಮ್ಮು ಏನು ಬಂದರೂ ಏನು ತೊಂದರೆ ಇಲ್ಲ, ನಿಮ್ಮ ಜ್ವರ ತಾಯಿ ಹಾಲಿಂದ ಹೊಟ್ಟೆ ಬರೋದಿಲ್ಲ, ಬಂದರೆ ಒಂದು ವೇಳೆ ಉಸಿರಾಟ್ಲಿಂದ ಬರ್ಬೋದು, ಅದಕ್ಕೆ ಮಾಸ್ಕ್ ಯೂಸ್ ಮಾಡಿ ನೀವು ತಾಯಿ ಹಾಲು ಕುಡಿಸ್ರಿ. ತಾಯಿ ಹಾಲಿಂದ ಯಾವುದೂ ಡಿಸೀಸು ಬರೋದಿಲ್ಲ. ಸ್ಪೆಷಲಿ 1-2 ಎಕ್ಸೆಪ್ಷನ್ ಬಿಟ್ಟರೆ ಇದು ಭಾಳಷ್ಟು ಸೇಫು. ಹಾಂ, ಸೊ ಈ ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ತಲವಾಡಿ ಮೇಡಮು ಮತ್ತು ರೋಟ್ರಿ ಕ್ಲಬ್ ಅಧ್ಯಕ್ಷರಾದ ಅಶ್ವಿನ್ ಭೋಸ್ಲೆ ಮತ್ತು ಈ ಕಾರ್ಯಕ್ರಮ ಸಂಚಾಲನೆ ಮಾಡಿದ ರಾಜೋಳಿ ಸರ್ ಮತ್ತು ನಮ್ಮ ಸೆಕ್ರೆಟರಿ ಆದ ದತ್ತು ಸರ್ ಮತ್ತು ಹಾಗೆ